ನಮಸ್ಕಾರ. ನಾನು ಆನಂದ ಕೊಪ್ಪಳದ ಉಪನ್ಯಾಸಕರು. ತಮ್ಮೆಲ್ಲರಿಗೂ ಗುರುಕುಲ ನ್ಯಾಚುರಲ್ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ AICT ವೆಬ್ ಪೋರ್ಟಲಲ್ಲಿ ಫ್ಯಾಕಲ್ಟೀಸ್ನ ಯಾವ ರೀತಿ ನಾವು ಆ್ಯಡ್ ಮಾಡ್ಕೋಬೋದು ಅಥವಾ ಆಲ್ರೆಡಿ ಎಕ್ಸಿಸ್ಟ್ ಇರ್ತಕ್ಕಂಥ ಫ್ಯಾಕಲ್ಟೀಸ್ನ ಯಾವ ರೀತಿ ಇನ್ಸರ್ಟ್ ಮಾಡ್ಕೋಬೋದು ಅನ್ನೋ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಜಸ್ಟ್ ಗೂಗಲ್ಗೆ ಹೋಗ್ಬಿಟ್ಟು AICTನ ಕ್ಲಿಕ್ ಮಾಡಿ. ಸೊ ಈ ರೀತಿ ಓಪನ್ ಆಗುತ್ತೆ. ಅಲ್ಲೇ ನಿಮ್ಮ ವೆಬ್ ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಿಮ್ಮ ಕ್ರೆಡೆನ್ಷಿಯಲ್ಸ್ ಯೂಸರ್ ID ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗಿ. ಸೊ ಈ ರೀತಿ ಆದಾಗಲೇ ನಿಮಗೆ ಅಪ್ರೂವಲ್ ಪ್ರೊಸೆಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವ್ಯೂ ಆ್ಯಂಡ್ ಅಪ್ಲೈ ಅಪ್ಲಿಕೇಶನ್ಸ್. ಇದು ಆದಮೇಲೆ ಸೊ ಇಲ್ಲಿ ನಿಮಗೆ ಐಕಾನ್ಸ್ ಇದ್ದಾವೆ 1 2 3 4 ಅಂತಂದು. ಅದರಲ್ಲಿ ನಂಬರ್ 5th ಏನಿದೆಯಲ್ವಾ, ಇದು HOI ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಮತ್ತು ಫ್ಯಾಕಲ್ಟಿ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತಕ್ಕಂಥ ಐಕಾನು. ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಫ್ಯಾಕಲ್ಟಿ ಇನ್ಫಾರ್ಮೇಷನ್ ಇದೆ, ಫ್ಯಾಕಲ್ಟಿ ಲಿಸ್ಟ್ ಅಂತ ಇದೆ. ಈ ಲಿಸ್ಟ್ ಇರ್ತಕ್ಕಂಥ ಎಲ್ಲ ಫ್ಯಾಕಲ್ಟೀಸು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇದ್ದಾರೆ ಅಂತ ಅರ್ಥ. ಸೊ ಇನ್ ಕೇಸ್ ನಾವು ಹೊಸ್ದಾಗಿ ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದರೆ ಇಲ್ಲಿ ಕೆಳಗಡೆ ಫ್ಯಾಕಲ್ಟಿ ಇನ್ಫಾರ್ಮೇಷನ್ ಅಂತ ಇದೆ. ಇದ್ರ ಲೆಫ್ಟ್ ಸೈಡಲ್ಲಿ ಪ್ಲಸ್ ಮಾರ್ಕ್ 2 ಇದಾವೆ ನೋಡಿ, ಇಲ್ಲಿ ಬ್ಲಿಂಕ್ ಆಗ್ತಿದೆ. ಪ್ಲಸ್ ಮಾರ್ಕ್ ಒಂದಿದೆ, ಪ್ಲಸ್ ಮಾರ್ಕ್ 2 ಇದೆ. ಸೊ ನೀವು ಯಾವುದೇ ಫ್ಯಾಕಲ್ಟಿನ ಆ್ಯಡ್ ಮಾಡಬೇಕಾದ್ರೆ ಆಲ್ರೆಡಿ ದಿಸ್ ಫ್ಯಾಕಲ್ಟೀಸ್ ಎಕ್ಸಿಸ್ಟ್ ಅಂತ ಬಂದರೆ ಅಂದರೆ ಆ ಫ್ಯಾಕಲ್ಟಿ ಇನ್ನೊಂದು ಇನ್ಸ್ಟಿಟ್ಯೂಷನಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾನೆ ಅಂತ ಅರ್ಥ. ಅಂಥ ಫ್ಯಾಕಲ್ಟಿ ಆ ಇನ್ಸ್ಟಿಟ್ಯೂಷನ್ ಬಿಟ್ಬಿಟ್ಟು ನಿಮ್ಮ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಈ ಪ್ಲಸ್ ಮಾರ್ಕಲ್ಲಿ 2ನೇದು ಇದೆಯಲ್ವಾ, ನಂಬರ್ 2, ಫಸ್ಟ್ ಆ್ಯಂಡ್ ಸೆಕೆಂಡ್, ಈ ಸೆಕೆಂಡ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಟೇಬಲ್ ಓಪನ್ ಆಗುತ್ತೆ. ಈ ಟೇಬಲ್ ನೀವು ಅಷ್ಟು ಸರ್ಚ್ ಮಾಡೋದಕ್ಕಿಂತ ಇಲ್ಲಿ ಪಕ್ಕದಲ್ಲಿ ಒಂದು ಸರ್ಚ್ ಅಂತ ಇದೆ, ಸರ್ಚ್ ಅಸೋಸಿಯೇಟೆಡ್ ಫ್ಯಾಕಲ್ಟಿ ಅಂತ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ರಿ. ಸೊ ಅದು ನಿಮಗೆ ಡೂಪ್ಲಿಕೇಟ್ ID ಕೇಳ್ತಾ ಇದೆ. ಬೆಟರ್ ವೇ ಏನಪ್ಪ ಅಂದ್ರೆ ಇದು ಜಸ್ಟ್ ಸ್ಕಾಲ್ ಮಾಡಿದ್ರೆ ನಿಮಗೆ ಪಾನ್ ಬರುತ್ತೆ, ರೈಟ್. ಈ ಪಾನನ್ನು ನೀವು ಎಂಟ್ರಿ ಮಾಡಿ. ಪಾನ್ ಎಂಟ್ರಿ ಮಾಡಿಬಿಟ್ಟು ಎಂಟರ್ ಅಂತ ಹೊಡೀರಿ. ಸೊ ನಿಮಗೆ ಆ ಫ್ಯಾಕಲ್ಟಿಯಲ್ಲಿ ಡಿಸ್ಪ್ಲೇ ಆಗುತ್ತೆ, ರೈಟ್. ಈ ಫ್ಯಾಕಲ್ಟಿ ಡಿಸ್ಪ್ಲೇ ಆದಮೇಲೆ ಇಫ್ ಈ ಫ್ಯಾಕಲ್ಟಿ ಓಕೆ ಹೌದು ಕರೆಕ್ಟು ಅಂತ ಅನಿಸಿದರೆ ನಿಮಗೆ ಇದು ಮಲ್ಟಿಪಲ್ ಇರುತ್ತೆ. ಈ ಮಲ್ಟಿಪಲ್ ಯಾವುದು ವಿಚ್ ಒನ್ ಇಸ್ ರೈಟ್ ಅದನ್ನ ಚೂಸ್ ಮಾಡ್ಕೊಂಬಿಟ್ಟು ನೋಡಿ, ಇದಾದರೆ ಇದು ಚೂಸ್ ಆಗುತ್ತೆ, ಇದು ಚೂಸ್ ಆಗುತ್ತೆ. ಚೂಸ್ ಮಾಡ್ಕೊಂಡ್ಮೇಲೆ ಸರ್ ನಿಮಗೆ ಇಲ್ಲಿ ಜಸ್ಟ್ ರೈಟ್ ಸೈಡಲ್ಲಿ ಒಂದು ಬ್ಲ್ಯಾಂಕ್ ಇದೆ, ಇಂಟು ಮಾರ್ಕ್ ಇದ್ರೆ ಪಕ್ಕದ ಬ್ಲ್ಯಾಂಕ್ ಇದೆ. ಸೊ ನೀವು ಕರ್ಸರ್ ಹಿಡಿದಿದ್ರೆ ಅದು ಏನು ತೋರಿಸಲ್ಲ, ಈ ಥರ ಕರ್ಸರ್ ಇಟ್ಟಲ್ಲಿ ಪ್ಲಸ್ ಅಂತ ತೋರಿಸುತ್ತೆ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ, ಈ ಪ್ಲಸ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಆ ಫ್ಯಾಕಲ್ಟಿ ಡೀಟೇಲ್ಸ್ ಇಲ್ಲಿ ಫ್ಯಾಚ್ ಆಗುತ್ತೆ, ರೈಟ್. ಇಲ್ಲಿ ಫ್ಯಾಚ್ ಆಗುತ್ತೆ. ಒನ್ಸ್ ಫ್ಯಾಚ್ ಆದ ತಕ್ಷಣ ನೀವು ಅಪ್ಡೇಟ್ ಪಾನ್ ರೆಕಾರ್ಡ್ಸ್ ಅಂತ ಕೊಡಿ. ಅದಾದಮೇಲೆ ವ್ಯಾಲಿಡೇಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತ ಕೊಡಿ. ಆ ಫ್ಯಾಕಲ್ಟಿ ನಿಮ್ಮಲ್ಲಿ ಈ ಲೀಸ್ಟಲ್ಲಿ ವ್ಯಾಲಿಡೇಟ್ ಆಗ್ತಾನೆ. ಸೊ ಈ ಪ್ರೊಸೆಸ್ ಬಂದುಬಿಟ್ಟು ಆಲ್ರೆಡಿ ಎಕ್ಸಿಸ್ಟ್ ಅಂತ ನಿಮಗೆ ಮೆಸೇಜ್ ಬಂದರೆ ಈ ರೀತಿ ಮಾಡಬೇಕು, ಸೆಕೆಂಡ್ ಪ್ಲಸ್ ತೊಗೊಂಡು. ಸೊ ಹೊಸ ಎಂಪ್ಲಾಯೀಸ್ ನಾವು ಆ್ಯಡ್ ಮಾಡಬೇಕು ಅಂತಂದರೆ ಫಸ್ಟ್ ಒಂದು ಪ್ಲಸ್ ಇದೆಯಲ್ವಾ, ಈ ಪ್ಲಸ್ನ ಕ್ಲಿಕ್ ಮಾಡಿ. ಇಲ್ಲಿ ಐಕಾನ್ ಓಪನ್ ಆಗುತ್ತೆ. ಈ ಮ್ಯಾಂಡಟರಿ ಫೀಲ್ಡ್ ಎಲ್ಲೆಲ್ಲಿ ಪ್ಲಸ್ ಮಾರ್ಕ್ ಇದೆಯೋ ಆ ಅಷ್ಟು ಮ್ಯಾಂಡಟರಿ ಫೀಲ್ಡ್ನ ಎಂಟ್ರಿ ಮಾಡಿಬಿಟ್ಟು ಅಪ್ಡೇಟ್ ಪಾನ್ ರೆಕಾರ್ಡ್ ಸ್ಟೇಟ್ಸ್ ಅಂತ ಕೊಡಿ. ಒನ್ಸ್ ಅಪ್ಡೇಟ್ ಆದಮೇಲೆ ವ್ಯಾಲಿಡೇಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತ ಕೊಡಿ. ಒನ್ಸ್ ವ್ಯಾಲಿಡೇಟ್ ಆದಮೇಲೆ ಆ ಫ್ಯಾಕಲ್ಟಿ ನಿಮಗೆ ಈ ಲೀಸ್ಟಲ್ಲಿ ಡಿಸ್ಪ್ಲೇ ಆಗ್ತಾನೆ. ಸೊ ಆ ಡಿಸ್ಪ್ಲೇ ನೀವು ನೋಡಬೇಕಂದ್ರೆ ಕಂಟಿನ್ಯೂ ಮಾಡಿದ್ರೆ ಇಟ್ ವಿಲ್ ಡಿಸ್ಪ್ಲೇ, ರೈಟ್. ಸೊ ಇಷ್ಟು how to add or insert a faculty in AICT web portal, right. Thank you for watching and keep watching.